ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ವ್ಯಾಕ್ಸಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದು ಈ ಥರದ ವ್ಯಾಕ್ಸ್ ಅದು ಸಿಕ್ಕತ್ತೆ, ಹಾರ್ಡ್ ವ್ಯಾಕ್ಸ್ ಬೀನ್ಸ್ ಅಂತ ಹೇಳ್ಬಿಟ್ಟು ಫಾರ್ ದ ಹೋಮ್ ಯೂಸ್. ಅದು ಇದರಲ್ಲಿ ಹಾಕಬೇಕು, ಇದು ಆನ್ ಮಾಡಬೇಕು. ಕನೆಕ್ಟ್ ಮಾಡಿದ್ದೀನಿ, ಈ ಥರ ಆನ್ ಮಾಡಬೇಕು. ಫಸ್ಟು ಹೈಗೆ ಇಡಬೇಕು, ಹಚ್ಕೊಳ್ಳೋ ಹೊತ್ತಿಗೆ ಅದನ್ನು ಮೀಡಿಯಮಿಗೆ ತರಬೇಕು, ಅಂದರೆ ಟೂ ಹೈ ಇರುತ್ತೆ. ಮೆಲ್ಟ್ ಆಗಲಿ ಅಂತ ಹೈ ಇಡೋದು ಫಸ್ಟು, ಆಮೇಲೆ ಮೀಡಿಯಮಿಗೆ ತರಬೇಕು ಹಚ್ಕೊಳ್ಳೋ ಹೊತ್ತಿಗೆ. ಇವಾಗ ಸ್ವಲ್ಪ ಹಾಕಿದ್ದೀನಿ, ತೋರಿಸ್ತೀನಿ. ಈ ಥರ ಬೀನ್ಸ್, ಅದು ವ್ಯಾಕ್ಸ್ ಬೀನ್ಸ್ ಅಂತ ಹೇಳಿ, ಅದನ್ನು ಇದರಲ್ಲಿ ಹಾಕಬೇಕು. ಇದು ಮೆಲ್ಟ್ ಆಗತ್ತೆ, ಮೆಲ್ಟ್ ಆದಾಗ ತೋರಿಸ್ತೀನಿ. ಈಗ ಮುಚ್ಚಳ ಹಾಕಿರ್ತೀನಿ, ಹೈಯಲ್ಲಿ ಇಟ್ಟಿದ್ದೀನಿ ಆಗಲೇ. ಇದು ಆಮೇಲೆ ನಾವು ಹಚ್ಕೊಳ್ಳೋಕ್ಕಿಂತ ಮುಂಚೆ ಈ ಥರದ್ದು ಬಾಟ್ಲು ಸಿಕ್ಕತ್ತೆ, ಪ್ರೀ ವ್ಯಾಕ್ಸಿಂಗ್ ಆಯಿಲ್ ಅಂತ ಹೇಳಿ, ಅದು ಹಚ್ಕೋಬೇಕು ಲೈಟಾಗಿ. 1 or 2 ಡ್ರಾಪ್ಸ್ ಫೇಸ್ಗೆ ಹಚ್ಕೋಬೇಕು. ಫಸ್ಟ್ ಫೇಸ್ ವಾಶ್ ಆಗಿರಬೇಕು, ಆಯಿಲ್ ಎಲ್ಲ ಏನು ಇರಬಾರ್ದು. ಆಮೇಲೆ ಈ ಥರ ಸ್ಪಾಂಜ್ ತಗೊಂಡು ಪೌಡರ್ ಹಾಕೋಬೇಕು. ಪೌಡರ್ ಹಾಕಿದ್ರೆ ಸ್ಕಿನ್ನುಗೆ ಎಫೆಕ್ಟ್ ಆಗಲ್ಲ, ಬರೀ ಹೇರ್ ಮಾತ್ರ ಪೀಲ್ ಮಾಡಿದಾಗ ಬರುತ್ತೆ ಹೊರಗಡೆ. ಸೊ ಪೌಡರ್ ಹಚ್ಕೋಬೇಕು. ಅದಕ್ಕೇನು ಬೇಕು ಅಂದರೆ, ಇದನ್ನು ತೆಗೆದ್ಬಿಟ್ಟು ಹಚ್ಚಕ್ಕೆ ಈ ಥರದ್ದು ಐಸ್ ಕ್ರೀಮ್ ಸ್ಟಿಕ್ಸ್ ಅದರಲ್ಲೇ ಬರುತ್ತೆ, ಅದು ಯೂಸ್ ಮಾಡಬೇಕು. ಆಮೇಲೆ ಇದು ಐಬ್ರೋಸ್ನೆಲ್ಲ ಕೂಮ್ ಮಾಡಿಬಿಟ್ಟು ಕಟ್ ಮಾಡೋಕ್ಕೆ ಸಿಸರ್ಸ್ ಬೇಕು. ಐಬ್ರೋ ಶೇಪ್ನ ಬರಿಬೇಕು ಅಂದರೆ ಈ ಪೆನ್ಸಿಲ್ ಯೂಸ್ ಮಾಡ್ಕೋಬೇಕು. ಆ ಪೆನ್ಸಿಲಿಂದ ಔಟ್ಸೈಡ್ ಮಾತ್ರ ಹಚ್ಕೋಬೇಕು, ನೋಡ್ಕೊಂಡು ಮಾಡಬೇಕು ಅದನ್ನು. ಆ ಪೆನ್ಸಿಲ್ ಆದರೂ ಓಕೆ, ಇಲ್ಲ ಬ್ಲ್ಯಾಕ್ ಪೆನ್ಸಿಲ್ ಥರ ಇದ್ರೆ ಅದು ಓಕೆನೆ, ಹಾಕೊಂಡು ಮಾಡ್ಕೋಬೋದು. ಆಮೇಲೆ ಅದಕ್ಕೆ ಬೇಕಾಗಿರೋದು ಮಿರರು, 3 sided, ಬಟ್ ಮಿರರು ಇದೆ. ಬ್ಯಾಟ್ರಿ ಹಾಕಿದ್ರೆ ಇದು ಲೈಟ್ ಆನ್ ಆಗುತ್ತೆ. ಈಗ ಬ್ಯಾಟ್ರಿ ಹಾಕಿಲ್ಲ. 3x ಅಂತ ಹೇಳಿದ್ರೆ ಕ್ಲೋಸೆಸ್ಟ್ ಕಾಣಿಸುತ್ತೆ ಎಲ್ಲ, ಒಂದೊಂದು ಸ್ಮಾಲ್ ಹೇರುನು. ಇದು 2x. ಈ ಥರ ಇದೆ ರೆಗ್ಯುಲರ್ ಮಿರರು ಪ್ಲಸ್ ಆ ಥರ ಕ್ಲೋಸ್ ಆಗಿ ಕಾಣಿಸೋದು ಮಿರರು. ಆಮೇಲೆ ಹೇರ್ ಬ್ಯಾಂಡ್ ಬೇಕು, ಹೇರ್ ಮುಖದ ಮೇಲೆಲ್ಲ ಬರಬಾರ್ದು ಹೇರು ಅನ್ನೋದಕ್ಕೆ. ಆಮೇಲೆ ಕೂದಲನ್ನ ಹಿಂದ್ಗಡೆ ಟೈ ಅಪ್ ಮಾಡೋಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಯಾವುದಾದ್ರೂ ಪರವಾಗಿಲ್ಲ, ಅದಷ್ಟು ಬೇಕು. ಆಮೇಲೆ ಇದು ಲೋಷನ್ ಎಲ್ಲ ಮುಗಿದ ಮೇಲೆ ಹಚ್ಚಕ್ಕೆ ಬೇಕು. ಬೀನ್ಸು ಇದನ್ನೆಲ್ಲ ನಾನು ಇಲ್ಲಿ ಅಮೆಝಾನಲ್ಲೇ ತಗೊಂಡೆ. ಈ ಬೀನ್ಸು, ಈ ಪಾಟು ಎಲ್ಲದು ಅಮೆಝಾನಲ್ಲಿ ತಗೊಂಡೆ. ಇದು ಇಂಡಿಯಾದು. ಮಾಡಿದ್ಮೇಲೆ ಇದು ಹಚ್ಕೋಬೇಕು. ವ್ಯಾಕ್ಸಿಂಗ್ ಆಗೋದ್ಮೇಲೆ ಪೋಸ್ಟ್ ಅಂತ ಇದೆಯಲ್ವ, ಅದು ಆಯಿಲ್, ಅದನ್ನು ಮತ್ತೆ 1 or 2 ಡ್ರಾಪ್ಸ್, ಜಾಸ್ತಿ ಏನು ಬೇಡ. ಆಮೇಲೆ ಇದು ಬೇಕು ಅಂದರೆ, ಅದಕ್ಕೆ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ, ಇಮಿಡಿಯೇಟ್ ಆಗಿ ಕ್ರೀಮ್ ಹಚ್ಚೋದು ಅದೆಲ್ಲ ಮಾಡಬಾರ್ದು, ಪಿಂಪಲ್ಸ್ ಬರುತ್ತೆ. ಸೊ ಹಾಗೇನೆ ಇರಬೇಕು. ಅದಕ್ಕೆ ಮುಂಚೆನೆ ಸ್ನಾನ ಮಾಡ್ಕೊಬಿಟ್ರೆ ಬೆಟರು. ಇದೆಲ್ಲ ಮಾಡಿದ್ಮೇಲೆ ಮತ್ತೆ ಹೋಗಬಾರ್ದು, ನೆಕ್ಸ್ಟ್ ಡೇನೇ ಮಾಡಬೇಕು. ಸೊ ಅವಾಗ ಫೇಸ್ ಮೇಲೆ ಗುಳ್ಳೆ ಎಲ್ಲ ಬರಲ್ಲ, ಇದೆಲ್ಲ ಹಚ್ಕೊಂಡ್ರೂ ಬರಲ್ಲ. ಸೊ ಅದನ್ನು ವಾಚ್ ಮಾಡ್ಕೋಬೋದು, ನಿಮಗೆ ಫೇಸ್ ಮೇಲೆ ಗುಳ್ಳೆ ಎಲ್ಲ ಬರಲ್ಲ. ಆಮೇಲೆ ನೆಕ್ಸ್ಟ್ ಡೇ ಒಂದು ಐಸ್ ತಗೋಬಿಟ್ಟು ಸ್ವಲ್ಪ ಫೇಸ್ನೆಲ್ಲ ಉಜ್ಜಿದ್ರೆ, ಎಲ್ಲ ಸ್ವೆಲ್ಲಿಂಗ್ ಥರ ಅನ್ಸಿದ್ರೆ ಅದೆಲ್ಲ ಹೋಗ್ಬಿಡತ್ತೆ. ಸೊ ಇವಾಗ ಇದು ಕರಗೋದ್ಮೇಲೆ ಮಿಕ್ಕಿ ತೋರಿಸ್ತೀನಿ. ಇವಾಗ ಮೆಲ್ಟ್ ಆಗಿದೆ ಸ್ವಲ್ಪ, ಈ ಥರ ಮೆಲ್ಟ್ ಆಗಿರೋದನ್ನು ಹಚ್ಕೋಬೇಕು. ಹಿಂಗೆ ಸ್ವಲ್ಪ ಅದು ಆಗ್ತಾ ಇದ್ರೆ ಈ ಥರ ಮಾಡಬೇಕು. ಮಾಡಿಬಿಟ್ಟು ಗ್ರೀನ್ ಲೈಟ್ ಇದ್ರೆ ರೆಡಿ ಆಗಿದೆ ಅಂತ